ಹಾಯ್ ನಮಸ್ತೆ. ಪ್ರತಿದಿನ ನಾವು ನಮ್ಮ ಮನಸ್ಸನ್ನು ಗಮನಿಸಬೇಕು. ನಾವು ಯಾವ ಥರ ಬದುಕ್ತಾ ಇದ್ದೀವಿ, ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ. ಸಂತೋಷವಾಗಿದೆಯಾ, ಬೇಜಾರಲ್ಲಿದೆಯಾ, ಅಥವಾ ನೆಮ್ಮದಿಯಿಂದಿದೆಯಾ, ಶಾಂತಿಯಿಂದಿದೆಯಾ, ಅಥವಾ ಗೊಂದಲ ಇದೆಯಾ, ಚಂಚಲತೆ ಇದೆಯಾ? ಮಂಕಿ ಮೈಂಡ್, ನಮ್ಮ ಮನಸ್ಸು ಮಂಕಿ ಮೈಂಡ್. ಅದನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಆವಾಗ ನಾವು ಮ್ಯಾನಿಫೆಸ್ಟೇಷನ್ ತುಂಬ ಈಸಿ ಆಗತ್ತೆ. ಪ್ರತಿದಿನ ನಾವು ಸ್ಟ್ರೆಸ್ಫುಲ್ಲಾಗಿ ಬದುಕ್ತಾ ಇದ್ದೀವಿ. ನಮ್ಮ ಮನಸ್ಸು ಆನಂದಮಯವಾಗಿಲ್ಲ. ಆತ್ಮತೃಪ್ತಿಯಿಂದ ನಾವು ಕೆಲಸ ಮಾಡ್ತಿಲ್ಲ. ಯಾವುದೇ ಕೆಲಸ ಇರ್ಬೋದು, ಅಡುಗೆ ಮಾಡೋದಿರ್ಬೋದು, ಕಸ ಗುಡಿಸೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಅಥವಾ ಮಾತಾಡೋದಿರ್ಬೋದು, ಇದನ್ನೆಲ್ಲ ನಾವು 100%ನಿಂದ ಆತ್ಮತೃಪ್ತಿಯಿಂದ ಸಂತೋಷದಿಂದ ಮಾಡಬೇಕು. ನಾವು ಈ ಥರ ಮಾಡದೇನೆ ಮೇಲ್ನೋಟಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಅನಿಸತ್ತೆ. ಆದರೆ ನಮ್ಮೊಳಗೆ ನಾವು ಏನನ್ನೋ ಯೋಚನೆ ಮಾಡ್ಕೊತಾ ಇರ್ತೀವಿ, ಅಥವಾ ಬೈಕೊತಾ ಇರ್ತೀವಿ, ಕೋಪ ಮಾಡ್ಕೊತಾ ಇರ್ತೀವಿ, ಶಾಪ ಆಗ್ತಾ ಇರ್ತೀವಿ. ಅದರಿಂದ ನಾವು ನಮ್ಮ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ. ಎಕ್ಸಾಂಪಲ್, ಈಗ ಅಡುಗೆ ಮಾಡ್ತಾ ಇರಬೇಕಾದ್ರೆ ನಾವು ಎಷ್ಟೋ ಸಲ ಬೈಕೊಂಡು ಅಡುಗೆ ಮಾಡ್ತಾ ಇರ್ತೀವಿ. ಇದು ಪಾಯ್ಸನ್ ಆಗಿ ಬದಲಾಗತ್ತೆ ಅಂತ ಕೆಲವು ಬುಕ್ಕುಗಳಲ್ಲಿ ತಿಳಿಸಿದ್ದಾರೆ. ಯು ಕ್ಯಾನ್ ಹೀಲ್ ಯುವರ್ ಲೈಫ್. ಲೂಯಿಸ್ ಹೇ ಅವರು ಬರೆದಿರುವಂಥ ಬುಕ್ಕಲ್ಲಿ ಅವ್ರು ಹೇಳಿದ್ದಾರೆ, ನೀವು ಅಡುಗೆ ಮಾಡ್ತಾ ಇರಬೇಕಾದ್ರೆ ಸಂತೋಷವಾಗಿ ಅಡುಗೆ ಮಾಡಿ. ಇದು ಪ್ರಸಾದವಾಗಿ ಬದಲಾಗತ್ತೆ, ಔಷಧವಾಗಿ ಬದಲಾಗತ್ತೆ ಅಂತ. ನಾವು ಬೈಕೊಂಡು ಶಾಪ ಹಾಕ್ಕೊಂಡು ಅಡುಗೆ ಮಾಡ್ತಾ ಇದ್ದರೆ ಅದು ಏನಾಗತ್ತೆ, ಪಾಯ್ಸನ್ ಆಗಿ ಬದಲಾಗತ್ತಂತೆ. ಅದರಿಂದ ರೋಗಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಸ್ಥಿತಿ ಹೇಗಿದೆ, ಮತ್ತು ಮಧ್ಯಾಹ್ನ ಹೇಗಿರತ್ತೆ, ರಾತ್ರಿ ಮಲಗೋತ್ತಿಗೆ ನಾವು ತೃಪ್ತಿಯಿಂದ ಮಲಗ್ತೀವ, ಶಾಂತಿಯಿಂದ ಮಲಗ್ತೀವ? ನಾವು ಬೆಳಿಗ್ಗೆ ಎದ್ದಾಗ ಟೆನ್ಷನ್ನಿಂದ ಎದ್ದೇಳ್ತೀವಿ. ನಾವು ಸ್ಯಾಟಿಸ್ಫೈಡ್ ಆಗಿ ನಿದ್ದೆ ಮಾಡಿರಲ್ಲ. ಗೊಂದಲಮಯವಾಗಿ ನಮ್ಮ ಆಲೋಚನೆಗಳು ಇರತ್ತೆ. ಹಾಗೆಯೇ ನಾವು ಮಲಗತ್ತಿಗೆ ಆತ್ಮಸಂತೃಪ್ತಿಯಿಂದ ಮಲಗಬೇಕು. ನಾನು ಭಗವಂತ ಕೊಟ್ಟಿರೋ ಈ ಸುದಿನವನ್ನು ನಾನು ಪ್ರಾಪರಾಗಿ ಬಳಸ್ಕೊಂಡಿದ್ದೀನಿ. ನನ್ನ ಯಾವುದ್ಯಾವುದು ಮುಖ್ಯವಾದ ಕೆಲಸಗಳಿದೆ ಅದನ್ನೇ ಮಾತ್ರ ನಾನು ಫೋಕಸ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಸಂತೃಪ್ತಿಯಿಂದ ಮಲಗಬೇಕು. ಪ್ರತಿದಿನ ನಾವು ಸಮೃದ್ಧಿಯಿಂದ ಯೋಚನೆ ಮಾಡಬೇಕು. ಕೆಲಸಗಳನ್ನು ಅಷ್ಟೇ 100% ಆಗಿ ಫೋಕಸ್ ಆಗಿ ಮಾಡಬೇಕು. ಹಾಗೆಯೇ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ಈಸಿ ಆಗತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ತುಂಬ ಸಂತೋಷವಾಗಿರಲ್ಲ. ಈಗ ನನ್ನ ಬಗ್ಗೆ ನಾನು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದರೆ ನನ್ನ ಮನಸ್ಸು ತುಂಬ ಹಗುರವಾಗಿರತ್ತೆ, ನೆಮ್ಮದಿಯಿಂದ ಇರತ್ತೆ. ಹಾಗೆಯೇ ಬೇರೆಯವ್ರ ಬಗ್ಗೆನೂ ಇದೇ ರೀತಿ ಯೋಚನೆ ಮಾಡಬೇಕು. ಅವರು ಕೆಲವೊಮ್ಮೆ ಅವರ ಮನಸ್ಥಿತಿ ಬೇರೆ ಆಗಿರತ್ತೆ, ಅವರ ಬೆಳೆದು ಬಂದ ವಾತಾವರಣ ಬೇರೆ ಆಗಿರತ್ತೆ. ಅದರಿಂದ ಅವರು ನಮ್ಮನ್ನು ಕೆಲವೊಮ್ಮೆ ಬೇರೆಯವರು ಬೈತಾರೆ, ಅಥವಾ ಕ್ರಿಟಿಸೈಸ್ ಮಾಡ್ತಾರೆ, ಬ್ಲೇಮ್ ಮಾಡ್ತಾರೆ. ಅದರಿಂದ ನಾವು ನಮ್ಮ ಥಾಟ್ಸ್ನ ಚೇಂಜ್ ಮಾಡಿಕೊಂಡು ನಾವು ನೆಮ್ಮದಿನ ಹಾಳು ಮಾಡ್ಕೊತಾ ಇದ್ದೀವಿ. ಕೆಲವೊಂದು ಸಮಯ ಉದ್ದೇಶಪೂರಿತವಾಗಿ ಬೇರೆಯವರು ನಮಗೆ ಹರ್ಟ್ ಮಾಡಿರಲ್ಲ, ಆದರೆ ನಾವು ತುಂಬ ಓವರ್ ಥಿಂಕಿಂಗ್ ಮಾಡಿ ನಮ್ಮನ್ನು ನಾವು ಹರ್ಟ್ ಮಾಡ್ಕೊತಾ ಇರ್ತೀವಿ. ಕೆಲವಾರು ನಮ್ಮ ಆತ್ಮಕ್ಕೆ 300 ವರ್ಷ ಆಗಿದೆ, 400 ವರ್ಷ ಆಗಿದೆ, 500 ವರ್ಷ ಆಗಿದೆ. ಅದನ್ನೆಲ್ಲ ಈಗಲೂ ಕೂಡ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಫುಲ್ ಸ್ಟೋರ್ ಆಗಿದೆ. ಅದರಿಂದ ನಾವು ನಮ್ಮ ಕರ್ಮಗಳಿಂದ ನಾವು ಕೆಲವೊಮ್ಮೆ ಬೈಸ್ಕೊತಾ ಇರ್ತೀವಿ, ಅಥವಾ ಹೊಗಳಿಸ್ಕೊತಾ ಇರ್ತೀವಿ. ಅದಕ್ಕೆ ಅವರು ಕಾರಣ ಆಗಿರಲ್ಲ, ನಮ್ಮ ಕರ್ಮದ ಫಲದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಇದನ್ನು ಕಲಿಬೇಕು ಅಂತ. ಕೆಲವಾರು ಜನಗಳು ಕಂಟಿನ್ಯೂಸ್ ಆಗಿ ಬೈತಾನೆ ಇರ್ತಾರೆ, ಕ್ರಿಟಿಸೈಸ್ ಮಾಡ್ತಾನೆ ಇರ್ತಾರೆ. ಆಗ ನಾವು ಏನನ್ನು ಕಲ್ತ್ವಿ, ಅದರಿಂದ ನಮ್ಮನ್ನು ನಾವು ಇಷ್ಟಪಡೋದನ್ನ ಕಲಿಬೇಕು. ಯಾವಾಗಲೂ ಯಾವ ಥರ ವಾತಾವರಣದಲ್ಲಿ ಇರ್ತೀವಿ ಅಂತಂದರೆ, ನಾವು ಶಾಂತವಾಗಿರ್ತೀವಿ. ಬೇರೆಯವರು ಸದಾ ಜಗಳ ಅಥವಾ ವಾದ ಮಾಡೋದು ಅಥವಾ ಬೈಯೋದು ಅಂಥ ಪ್ಲೇಸಲ್ಲಿ ನಾವು ಇರ್ತೀವಿ. ಅಥವಾ ನಾವು ತುಂಬ ಕೂಗಾಟ ಮಾಡ್ತಾ ಇರ್ತೀವಿ, ಕಿರ್ಚಾಟ ಮಾಡ್ತಿರ್ತೀವಿ, ಜಗಳ ಮಾಡ್ತಿರ್ತೀವಿ. ಬೇರೆಯವರು ಶಾಂತವಾಗಿರ್ತಾರೆ. ಇದೇ ಥರ ಪರಿಸ್ಥಿತಿಗಳು ಎದುರಾಗಿ ಬರ್ತಾ ಇರತ್ತೆ. ಇನ್ನೂ ಅಷ್ಟೇ, ನಾವು
ಗೊಂದಲದ ಜೀವನ ನಡೆಸಬಾರ್ದು. ಯೂನಿವರ್ಸ್ಗೂ ಸಹ ಗೊತ್ತಾಗಲ್ಲ. ನನಗೆ ತುಂಬ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂದರೆ ಯೂನಿವರ್ಸು. ನಾನು ಯಾವಾಗಲೂ ಯೂನಿವರ್ಸ್ ಜೊತೆ ಮಾತಾಡ್ತಾ ಇರ್ತೀನಿ, ಯೂನಿವರ್ಸ್ಗೆ ಲೆಟರ್ಗಳನ್ನ ಬರಿತಾ ಇರ್ತೀನಿ. ಹಾಗೂ ನಮ್ಮ ಪ್ರತಿಯೊಂದು ಆಲೋಚನೆಯೂ ಅದು ಗಮನಿಸ್ತಾ ಇರತ್ತೆ. ಅದು ನಾವು ಬೇರೆಯವ್ರಿಗೆ ತೋರ್ಪಡಿಸ್ತೇನೆ ಇರ್ಬೋದು, ನಮ್ಮ ಕೋಪ, ದ್ವೇಷ, ಆಲೋಚನೆಗಳನ್ನ ತೋರ್ಪಡಿಸ್ತಾನೆ ಇರ್ಬೋದು. ಆದರೆ ನಮ್ಮೊಳಗೆ ಆಗಂಥ ವಿಚಾರಗಳು ಅಥವಾ ದ್ವೇಷ, ಮನೋಭಾವನೆಗಳನ್ನ ಯೂನಿವರ್ಸ್ ಗಮನಿಸ್ತಾನೆ ಇರತ್ತೆ. ಅದರಿಂದ ನನಗೆ ನಾನು ಹೇಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಜೊತೆ 24x7 ಹೇಗಿದ್ದೀನಿ, ಅದೇ ಥರ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ತಾ ಬರ್ತಿರ್ತೀವಿ. ನಾನು ಸದಾ ಕೋಪದಿಂದ ಕೂಗಾಡ್ತಾ, ಜಗಳ ಆಡ್ತಾ, ಬೈತಾ ಇದ್ದರೆ ನಾನು ಮೀಟ್ ಮಾಡೋ ಪರ್ಸನ್ಗಳು ಅದೇ ಥರ ಆಗಿರ್ತಾರೆ. ಅಥವಾ ನಾನು ಯಾವಾಗಲೂ ಶಾಂತವಾಗಿದ್ದರೆ, ನಾನು ಸಂತೋಷದಿಂದ ನಗುತ್ತಾ ಮಾತಾಡ್ತಿದ್ರೆ ನಾನು ಮೀಟ್ ಮಾಡೋ ಪರ್ಸನ್ಗಳು ಅದೇ ಥರ ಇರ್ತಾರೆ. ಸೊ ನೀವು ವಿಚಾರ ಮಾಡಿ, ನಿಮ್ಮ ಮನೋಭಾವನೆಗಳು ಯಾವ ರೀತಿ ಇದೆ, ನಿಮ್ಮ ಎಮೋಷನ್ ಹೇಗೆ ಚೇಂಜ್ ಆಗ್ತಾ ಇರತ್ತೆ, ನೀವು ಏನನ್ನು ಆಲೋಚನೆ ಮಾಡ್ತೀರೋ ಅದೇ ಥರ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ನಿಲ್ತಾರೆ. ನಾವು ಶಾಂತವಾಗಿರ್ಬೇಕು. ನೀವು ಪ್ರತಿದಿನ ಯಾವ ಥರ ವರ್ತಿಸ್ತಾ ಇದ್ದೀರಾ, ಎಲ್ಲ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಕೂಗಾಡ್ತಾ ಇದ್ದೀರಾ, ಕಿರ್ಚಾಡ್ತಾ ಇದ್ದೀರಾ, ಅಥವಾ ಶಾಂತವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ ಅಂತ. ನಾವು ಅಂದ್ಕೊತೀವಿ ಇವರಿಂದ ನನ್ನ ಕಷ್ಟಕ್ಕೆ ಇವರೇ ಕಾರಣ ಅಂತ. ಆದರೆ ಅವ್ರು ಯಾರೂ ಕಾರಣ ಆಗಿರಲ್ಲ. ನಮ್ಮ ಆಲೋಚನೆಗಳೇ ನಮಗೆ ಕಷ್ಟಕ್ಕೆ ಕಾರಣ ಆಗಿರತ್ತೆ. ನಮ್ಮ ಸುಖಕ್ಕೂ ಕೂಡ ಈ ಆಲೋಚನೆಗಳೇ ಕಾರಣ ಆಗಿರತ್ತೆ. ಸೊ ನಾವು ನಮ್ಮ ಕರ್ಮಗಳಿಂದ ಈ ವಿಷಯನ ನಾನು ಕಲಿಬೇಕು ಅಂತ ಈ ಭೂಮಂಡಲಕ್ಕೆ ಬಂದಿರ್ತೀವಿ. ಅದನ್ನು ನಾವು ಮರ್ತೋಗ್ಬಿಟ್ಟಿರ್ತೀವಿ. ನಾವು ಏನು ಕಲಿಬೇಕು ಅನ್ನೋದನ್ನ ಮರ್ತುಬಿಟ್ಟಿರ್ತೀವಿ. ಅಂತ ಕಲಿಯೋ ವ್ಯಕ್ತಿಗಳು ಕಲ್ಸಕ್ಕೆ ಅಂತ ಗುರುಗಳಾಗಿ ಬರ್ತಾರೆ. ನಾವು ಅವರನ್ನು ಎಷ್ಟೋ ಗುರುಗಳು ರೂಪದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರೆ, ಅಥವಾ ಫ್ರೆಂಡ್ಸ್ ಬಂದಿರ್ತಾರೆ. ಕೆಲವೊಮ್ಮೆ ನಾವು ಮೋಸ ಹೋಗ್ತೀವಿ, ಅಥವಾ ತುಂಬ ಸಂತೋಷವಾಗಿರ್ತೀವಿ. ಅದಕ್ಕೆ ಅವ್ರು ಯಾರೂ ಕಾರಣ ಅಲ್ಲ, ನಮ್ಮ ಥಿಂಕಿಂಗ್, ನಮ್ಮ ಮೈಂಡ್ಸೆಟ್ಟೇ ಕಾರಣ. ನಾವು ಎಷ್ಟೊಂದು ಬುಕ್ಗಳನ್ನ ಓದಿರ್ಬೋದು. ಆ ಪ್ರತಿಯೊಂದು ಬುಕ್ಕು ಕೂಡ ಹೇಳೋದು ಇದನ್ನೇ, ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿ, ನಿಮ್ಮ ಥಾಟ್ಸ್ನ ಚೇಂಜ್ ಮಾಡಿ. ಯಾವಾಗಲೂ ನೀವು ಸಂತೋಷವಾಗಿರಿ, ನಗುತ್ತಾ ಇರಿ. ಏನೇ ಬಂದರೂ ನಾವು ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಿ. ಬರೀ ಯಾವುದೋ ಹಿಂದೆ 20 ವರ್ಷದ ಹಿಂದೆ ನಡೆದಿರೋಂಥ ಘಟನೆನೂ ಈಗ ನೆನಪಿಸ್ಕೊತಿದ್ದೀರಾ ಅಂತಂದರೆ ನೀವು ಈ ವರ್ತಮಾನದಲ್ಲಿ ಬದುಕ್ತಾ ಇಲ್ಲ, 20 ವರ್ಷದ ಹಿಂದೆ ಬದುಕ್ತಾ ಇದ್ದೀರಾ ಅಂತ. ಅಥವಾ ಮುಂದೆ 5 ವರ್ಷದ ನಂತರ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಮುಂದೆ ಆಗಾದರೂ 5 ವರ್ಷದ ನಂತರ ಬದುಕ್ತಾ ಇದ್ದೀರಾ. ಅದು ಯಾವುದೂ ಬೇಡ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದೇ ಹೇಳಿರೋದು, ಪ್ರೆಸೆಂಟಲ್ಲಿ ನೀವು ಬದುಕಿ, ವರ್ತಮಾನದಲ್ಲಿ ಬದುಕಿ. ಡೋಂಟ್ ಹೋಲ್ಡ್ ದ ಪಾಸ್ಟ್, ಡೋಂಟ್ ಹೋಲ್ಡ್ ದ ಫ್ಯೂಚರ್, ಯು ಆರ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಈಗ ಏನಾಗ್ತಿದೆಯೋ ಅದು ನೀವು. ನೆನ್ನೆ ಎಲ್ಲ ಏನು ಯೋಚನೆ ಮಾಡಿದ್ದೀರೋ, 10 ವರ್ಷದಿಂದ ಏನು ಯೋಚನೆ ಮಾಡಿದ್ದೀರೋ ಅದು ನೀವು ಈಗಾಗಿದ್ದೀರಾ. ಈಗ ಏನು ಯೋಚನೆ ಮಾಡ್ತೀರಾ ಅದು ಮುಂದೆ ಆಗ್ತೀರಾ ಅಂತ. ಸೊ ಅದರಿಂದ ನಮ್ಮ ಥಿಂಕಿಂಗ್ನ ಚೇಂಜ್ ಮಾಡೋಣ. ನಾವು ಎಷ್ಟೇ ಆ್ಯಕ್ಷನ್ಗಳು ಗುಡ್ ಆ್ಯಕ್ಷನ್ ಇದ್ದರೂ ನಮ್ಮ ಥಿಂಕಿಂಗ್ ಬ್ಯಾಡ್ ಆಗಿದ್ದರೆ, ನಾವು ಪ್ರಾಪರ್ಲಿ ಥಿಂಕ್ ಮಾಡ್ತಿಲ್ಲ, ಯಾರನ್ನೋ ದ್ವೇಷಿಸ್ತಾ ಇದ್ದೀವೋ, ಯಾರನ್ನೋ ಬೈಕೊತಿದ್ದೀವೋ, ಯಾರೋ ಶಾಪ ಆಗ್ತಿದ್ದೀವೋ ಅಂದರೆ ಅಂಥ ಪರ್ಸನ್ನ ಮುಂದೆ ಮೀಟ್ ಮಾಡ್ತೀವಿ. ಅದರಿಂದ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಈಗ ಏನು ನಡೀತಿದೆಯೋ, ನಾವು ಏನಾಗಿದ್ದೀವೋ ಅದನ್ನು ಇಷ್ಟಪಡ್ತಾ ನಾವು ಮುಂದಿನ ಫ್ಯೂಚರ್ ಚೆನ್ನಾಗಿರಬೇಕು ಅಂತಂದರೆ ಈ ಕ್ಷಣದಲ್ಲಿ ಆನಂದವಾಗಿ ಬದುಕಿ. ಥ್ಯಾಂಕ್ ಯು ಸೋ ಮಚ್.